ತೃತೀಯ ಭಾಷೆಗೆ ಅಂಕ ಆಧಾರಿತ ಫಲಿತಾಂಶದ ಬದಲಿಗೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿ ಎಂಬ ಮಾನ್ಯ ಶಿಕ್ಷಣ ಸಚಿವರ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳ ಪಾಲಕರು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆ ಹಿಂದಿಯನ್ನ ಪರಿಗಣಿಸದೆ 625 ಅಂಕಗಳ ಬದಲು 525 ಅಂಕಗಳಿಗೆ ಸೀಮಿತ ಮಾಡಿರುವುದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳಲಿದ್ದು ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಳ್ಳಲು ಹಿನ್ನಡೆಯಾಗುತ್ತಿದೆ. ಹೀಗಾಗಿ ಸರ್ಕಾರ ಈ ಕೂಡಲೇ ತೃತೀಯ ಭಾಷೆ ಹಿಂದಿಯನ್ನ ಕೈಬಿಟ್ಟಿರೋ ಆದೇಶವನ್ನ ತಕ್ಷಣವಾಗಿ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ನೆಕ್ಸ್ಟ್ ನಮ್ದು ದೇಶನ ವಿದೇಶನ, ನಮ್ಮ ರಾಜ್ಯದಿಂದ ನಾವು ನಮ್ಮ ದೇಶಕ್ಕೆ ಹೋಗ್ತೀವೋ ಅಥವಾ ವಿದೇಶಕ್ಕೆ ಹೋಗ್ತೇವೋ, ದಿಲ್ಲಿಗೆ ಹೋಗ್ತೀವಿ ರಾಜಧಾನಿ, ಅಲ್ಲಿ ನಾವು ಏನು ಮಾತಾಡೋದು ನಂಗೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಡೆಲ್ಲಿಯವ್ರಿಗೆ ಇಂಗ್ಲೀಷ್ ಬರಲ್ಲ. ಯಾಕಂದ್ರೆ ನಂಗೆ ಗೊತ್ತಿದೆ ಡೆಲ್ಲಿಯವ್ರಿಗೆ ಇಂಗ್ಲೀಷೇ ಬರಲ್ಲ, ಒಟ್ಟು ಇಂಗ್ಲೀಷ್ ಮಾತಾಡಲ್ಲ. ನಾವು ಯಾರು ಕೂಡ ಏನು ಅಲ್ಲಿ ಹೋಗ ನಾವು ಯಾವ ಭಾಷೆ ಮಾತಾಡೋದು ತಾವೇ ಹೇಳಿ. ದಯವಿಟ್ಟು ಶಾಣೆ ಇರ್ತೀರಿ. ನಾವೊಮ್ಮೆ ಅಮೇರಿಕಾ ಇಂಗ್ಲೆಂಡ್ ಹೋಗಲ್ಲ, ನಮ್ಮ ಮೊದಲು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಗೆ ಹೋದಾಗ ಯಾವ ಮಾತಾಡ್ಬೋದು, ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಸರ್ ನಾನು ಹೇಳ್ತೀನಿ, ನಾನು ಮುಂದೆ ಹೇಳ್ತೀನಿ ಸರ್, ದಯವಿಟ್ಟು ನಾನು ಮುಂದೆ ಹೇಳ್ತೀನಿ. ನೋಡಿ ನಮ್ಮ ನೋಡಿ ಅಖಂಡ ಭಾರತ ದೇಶದಲ್ಲಿ ವಿಭಿನ್ನತೆಗಳಿವೆ, ಅನೇಕ ಜಾತಿ ವರ್ಗ ಎಲ್ಲ ಇದೆ. ಅದರ ಜೊತೆ ಭಾಷೆಗಳು ಸಹಿತ ಅನೇಕ ಇವೆ. ನಾವು ಎಲ್ಲ ಭಾಷೆಗಳಿಗೆ ಸಹಿಷ್ಣುತೆ ಇರಬೇಕು. ಎಲ್ಲ ಭಾಷೆಗಳಿಗೆ ನಾವು ಪಕ್ಕದಲ್ಲಿ ಹೋಗ್ತೀವಿ, ತಮಿಳು, ತೆಲುಗು, ತುಳು, ಹಿಂದಿ ಎಲ್ಲಕ್ಕೂ ಸಹಿತ ನಾವು ಅಷ್ಟೇ ಮಾತು ಗೌರವ ಕೊಡೋಣ. ಅಖಂಡತೆ ವಿಭಿನ್ನತೆಯಲ್ಲಿ ಹೇಗಿದೆ ಅಂತ ಹೇಳ್ತೀವಿ, ನಮ್ಮ ಭಾಷೆಗಳಲ್ಲಿ ಯಾಕೆ ಬೇಡ? ಅದಕ್ಕೂ ನಾವು ನಮಗೆ ಅವ್ರು ಗೌರವ ಕೊಡ್ರಿ, ನಾವು ಅವ್ರಿಗೆ ಗೌರವ ಕೊಡೋಣ. ಇನ್ನು ಒಂದು ಎರಡನೇದು. ಹಾಗಾದರೆ ಸುಮಾರು ವರ್ಷ ಅನಾದಿ ಕಾಲದ್ದು 625 6 ಲ್ಯಾಂಗ್ವೇಜ್ ಅಂದರೆ 3 ಲ್ಯಾಂಗ್ವೇಜು 3 ಆಪ್ಷನಲ್ ಲ್ಯಾಂಗ್ವೇಜ್ ಇಟ್ಕೊಂಡು ಯಾಕೆ ಮಾಡಿದ್ರು? ಮಾಡಬಾರ್ದಾಗಿತ್ತು ಅವರು. ಆವಾಗ ಯಾಕೆ ಅಪ್ರೂವಲ್ ಕೊಟ್ಟರು? ಸರ್ ನಾನು ಹೇಳ್ತೀನಿ, ಆಮೇಲೆ ಕೇಳಿ, ನಾನು ಹೇಳ್ತೀನಿ ಆಮೇಲೆ ಕೊಟ್ಟರು. ನಾವಿಲ್ಲಿ ಇದಕ್ಕೆ ಬಂದಿದ್ದ ಅರ್ಥ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅವರು ಹಿಂದಿ ಭಾಷೆಯನ್ನು ಪರೀಕ್ಷೆಯನ್ನು ತೆಗೆದು ಅದಕ್ಕೇನಾದ ಗ್ರೇಡ್ ಕೊಡಬೇಕಂತ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಏನಾದ ಅತಿ ಹಿಂದುಳಿದಂಥ ಭಾಗ ಅಂತ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಈ ಭಾಗವು ಮುಂದೆ ಬರಬೇಕಾದ್ರೆ ಮೊನ್ನೆ ಒಂದು ಎಂಥ ತೋರಿಸಿಂದೆ ನಮ್ಮ ರಾಜಕೀಯ ಧುರೀಣರಾದಂತಹ ದಿವಂಗತ ಸನ್ಮಾನ್ಯ ಶ್ರೀ ಧರ್ಮಸಿಂಗ್ ಸಾಹೇಬರು ಮತ್ತು AICC ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವೈಜನಾಥ್ ಪಾಟೀಲ್ ಇವರ ಹಲವಾರು ಪ್ರಯತ್ನಗಳ ಫಲದಿಂದ ಈ ನಮ್ಮ ಭಾಗಕ್ಕೆ ಏನಾದ 371J ಕಲಮಿನ ಒಂದು ಅನ್ವಯ ಇಲ್ಲಿ ನಮಗೇನಾದ ಈ ಭಾಗ ಅತಿ ಹಿಂದುಳಿದ ಭಾಗ ಆಗಿದೆ. ಇದನ್ನು ಮುಂದೆ ಬರಬೇಕಂತ ಏನಾದ ಅವರು ಪ್ರಯತ್ನದಿಂದ ಏನಾದ ತಮ್ಮದೇ ಆದಂಥ ಒಂದು ಕಲ್ಯಾಣ ಕರ್ನಾಟಕ ಅಂತ ಕೇಸಿ ಮೊದಲು ಏನಾದ ತೃತೀಯ ಭಾಷೆ ಅಂತ ಅನ್ನೋದು ಈಗ ಒಂದೇ ಸಲ ಇವಾಗೇ ಇದು ಮಾಡೋಕತ್ರ ಮಕ್ಕಳಿಗೆ ತೊಂದರೆ ಆಗ್ತದೆ ಭಾಳ. ಇವಾಗ ಅದು 100 ಮಾರ್ಕ್ಸ್ ಕಟ್ಟಾದ್ರೆ ಈಗ ಅದು ಕನ್ಸಿಡರ್ ಆಗಂಗಿಲ್ಲ ಅಂತ ಇದು ಮಾಡ್ಯಾರ. ಈಗ ನಮಗೆ ಕನ್ಸಿಡರ್ ಆಗಬೇಕಾಗ್ಯದ. ಇದು ಯಾಕೆ ಕನ್ಸಿಡರ್ ನಮಗೆ ಹಿಂದುಳಿದ ಕರ್ನಾಟಕದವ್ರಿಗೆ ಹಿಂದಿನೇ ಮಹತ್ವದ. ಹಾಂ, ಆಮೇಲೆ ನಮಗೆ ಪರ್ಸೆಂಟೇಜ್ ಹಿಡಿಬೇಕಾದ್ರೂ ಆ ಹಿಂದಿ ಕನ್ಸಿಡರ್ ಆಗಬೇಕು. ಈಗ ಹೆಂಗಾಗ್ತದ್ರಿ ಅಂದರೆ ಒಂದೇ ಸಲ ಇದು ಡಿಸೈಡ್ ತೊಗೊಂಡ್ರೆ ಮಕ್ಕಳಿಗೆ ಭವಿಷ್ಯದ ಮೇಲೆ ಸ್ವಲ್ಪ ಪೆಟ್ಟ ಬೀಳುತ್ತೆ. ಇದ್ರ ಕಾಲಾಗ ಇದು ಹಿಂದಿ ಭಾಷೆ ಹಿಂಪಡಿಬೇಕು ಅಂತ. ಮಾರ್ಕ್ಸ್ ಕಟ್ ಮಾಡಲಿಲ್ಲ ಅಂದ್ರೂ ಇವಾಗ ನಮಗೆ ಕನ್ಸಿಡರ್ ಬೇಕಾಗ್ಯದಲ್ಲ. ಹಾಂ, ಗ್ರೇಡ್ ಬೇಕಲ್ರಿ. ಈಗ ಒಂದೇ ಸಲ ಕಟ್ ಮಾಡಕತ್ರ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.